ಸರ್ ನನಗೆ ನಾನ್ ಪಕ್ಕಾ ಮನಿ ಮೈಂಡ್ ಸರ್, ನನ್ ದುಡ್ಡು ಮಾಡ್ಬೇಕು ಸರ್. ಇಲ್ಲಿ ಇನ್ಸ್ಟಿಟ್ಯೂಟ್ ಬರಕ್ಕಿಂತ ಮುಂಚೆ ಅವ್ರ ಫ್ರೆಂಡಾ ನಿಮ್ಗೆ? ಇಲ್ಲ. ಇಲ್ಲಿ ಯಾಕೆ ಬಂದ್ ಮಾಡ್ಕೊಂತೀರಾ ಫ್ರೆಂಡ್? ಬಾಂಡಿಂಗ್ ಆರ್ಮಿಗಳ ತರ ಇರ್ಬೇಕು, ನಿಮ್ ಗ್ರೋತ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ಬೇಕು. V.9 ಇವೆಂಟ್ಸ್ ಫ್ರಾಡ್, ಟ್ರಸ್ಟ್ ಇಲ್ಲ, ಮಿಸ್ ಗೈಡ್ ಮಾಡ್ತಾರೆ. ಆತರ ಮಾಡಿ ಎಷ್ಟೋ ಬ್ರ್ಯಾಂಡ್ಗಳು ಕೊಲಾಪ್ಸ್ ಆಗಿದೆ, ಕೋಟಿಗಟ್ಲೆ ಲಾಸ್ ಮಾಡ್ಕೊಂಡಿದ್ದಾರೆ. ನಾಟ್ ಅಲೌಡ್ V.9 ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಅಲ್ಲಿ. ಒಬ್ಬೊಬ್ಬರನ್ನೇ ಕೂರ್ಸ್ ಮಾತಾಡ್ತೀನಿ. ಯಾಕೆ ಗೊತ್ತಾ? ಬ್ಯಾಂಗ್ಳೂರ್ ಅಂಡ್ ಕರ್ನಾಟಕದಲ್ಲಿ ನಿಮ್ ತರ ಸ್ಟೂಡೆಂಟ್ಸ್ ಬಂದಿ, ಇಲ್ಲ ಬೇರೆ ತರ ಸ್ಟೂಡೆಂಟ್ಸ್ ಬಂದಿ ಫ್ರೆಂಡ್ಶಿಪ್ ಮಾಡುವಂತ ಎಷ್ಟೋ ಇನ್ಸ್ಟಿಟ್ಯೂಟ್ಗಳು ಅಲ್ಲಿ ಮಿಸ್ಯೂಸ್ ಆಗಿದೆ. ಅದಾಗಬಾರ್ದು. ಅದು ಒಂದು ಸಪೋರ್ಟ್. ಅದಾದ್ಮೇಲೆ ಆ ಪಾಂಪ್ಲೆಟ್ ಮನೆವರೆಗೂ ಹೋಗುತ್ತಾ, ಅದೊಂದು ಖುಷಿ. ಇಲ್ಲಿ ಲೈವ್ ಹೋಗ್ತಾ ಇದ್ದೀನಿ ನಾನು. ಯಾಕಿದ್ದೀನಿ ಹೇಳಿ? ಲೈವ್ ಅಲ್ಲಿ ಮಾತಾಡ್ತಾ ಇರೋದು 0% ಹೈಡ್, 100% ಟ್ರಾನ್ಸ್ಪರೆಂಟ್ ಇರೋದು. ಸ್ನೇಹಿತರೆ, ನೀವು ಅಷ್ಟೇ ಬಿಸ್ನೆಸ್ ಮಾಡ್ಬೇಕಂದ್ರೆ ಅರ್ಥ ಮಾಡ್ಕೋಬೇಕು. ಸಡನ್ ಆಗಿ ಗ್ರೋತ್ ಆಗಲ್ಲ. ಒಂದು ಅಗ್ರಿಮೆಂಟ್ ನೀವು ಕ್ಯಾನ್ಸಲ್ ಮಾಡ್ತೀರಿ ಅಂದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೆಂಗ್ ಮಾಡ್ಬೇಕಂತ ಕಲಿಬೇಕು ನೀವು. ಅರುಣ್ ಸರ್ ಏನ್ ಬಿಲ್ಡಪ್ ಕೊಡ್ತಾರೆ, ಇದೆಲ್ಲ ಬೇಕಾ ಅಂತ. ಎಲ್ಲರೂ ಫ್ರೆಂಡ್ಶಿಪ್ ಅಂತ ಹೋಗ್ತಾ ಇದ್ದೀರಾ, ಎಷ್ಟು ಲಾಸ್ ಮಾಡ್ಕೊಂತ ಇದ್ದೀರಾ? ಕಮೆಂಟ್ ಮಾಡಿ ನೀವೇನೆ ಎಷ್ಟು ಲಾಸ್ ಆಗಿದೆ. ಯಾಕಂದ್ರೆ ನೀವು ಬೆಳೆದ್ರಷ್ಟು ನನ್ಗೆ ಅಡ್ವಾಂಟೇಜ್. ಸೊ ಹಾಗಾಗಿ ನಿಮ್ ತಂದೆ ನಿಮ್ ಬ್ರ್ಯಾಂಡ್, ನಿಮ್ ನೇಮ್ ಮೇಲೆ ಬ್ರ್ಯಾಂಡ್ಗಳು ಮಾಡಿದ್ದಾರೆ, ಮಲ್ಟಿಪಲ್ ಮಾಡಿದ್ದಾರೆ. ಸೊ ಅದು ಬಹಳ ಖುಷಿ ಇದೆ.